ಫ್ರೆಂಡ್ಸ್, ಇದೇನೆ ಅಂತ ಗೊತ್ತಾ? ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಇದು ಜೇನು ರಟ್ಟು, ಅಂದರೆ ಜೇನುತುಪ್ಪ ಅದರೊಳಗಡೆ, ಆ ರಟ್ಟಿನೊಳಗಡೆ ಇರುತ್ತೆ. ಅದನ್ನು ಬಾಯಿಗೆ ಹಾಕಿ ತಿಂದರೆ ತುಂಬ ರುಚಿಯಾಗಿತ್ತು ಇರುತ್ತೆ. ಆರ್ಗ್ಯಾನಿಕ್ ಜೇನುತುಪ್ಪ ಯಾವ ರೀತಿ ಮಾಡ್ತಾರೆ ಅಂತ, ಅಂದರೆ ತೆಗೆಯೋದು ಹೇಗೆ ಅಂತ ತೋರಿಸ್ತೀನಿ ನಾನಿವತ್ತು. ಅಂದರೆ ಇದರ ಪೆಟ್ಟಿಗೆ ನೋಡಿ, ಇದು ಪೆಟ್ಟಿಗೆ. ಅದನ್ನು ನಮ್ಮ ಮನೆಯಲ್ಲಿ ಇಟ್ಟಿದ್ದರು. ನೋಡ್ಬೋದು, ಎಷ್ಟು ಒಂದು 3ರಿಂದ 4-5 ಪೆಟ್ಟಿಗೆಗಳನ್ನು ಇಟ್ಟಿದ್ರು. ಅದರಿಂದ ತುಪ್ಪನ ತೆಗೆಯೋ ಸಮಯ ಈಗ. ಹಾಗಾಗಿ ನಾನು ಇದರಲ್ಲಿ ಒಂದು ವಿಡಿಯೋ ಮಾಡೋಣ. ನಮ್ಮ ಯೂಟ್ಯೂಬಲ್ಲಿ ಹಾಕಿದರೆ ಕೆಲವೊಂದು ಜನರಿಗೆ ಇದು ರೀಚ್ ಆಗುತ್ತೆ. ಅಂದರೆ ಯಾವ ರೀತಿ ಈ ಹಳ್ಳಿಗಳಲ್ಲಿ ಯಾವ ರೀತಿ ಜೇನುತುಪ್ಪವನ್ನು ತಯಾರಿ ಮಾಡ್ತಾರೆ ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ನೀವು ಇನ್ನು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸ್ ಎಲ್ಲ ನೋಡ್ಬೋದು. ನಾನು ಆ ಪೆಟ್ಟಿಗೆ ಬಳಿ ಹೋಗಿಲ್ಲ, ಯಾಕಂದರೆ ಆ ಹುಳುಗಳು ನಮಗೆ ಒಂದು ಹುಳ ಹೊಡೆದ್ರೆ ಸಾಕು, ತುಂಬ ನೋವಾಗತ್ತೆ. ಹಾಗಾಗಿ ನಾನು ಹತ್ತಿರ ಹೋಗಿಲ್ಲ. ಆದರೆ ನೋಡಿ, ಅವರು ತೆಗಿತಾ ಇದ್ದಾರೆ. ನಮ್ಮ ಮಾವ ನಮ್ಮ ಮನೆ ಹತ್ತಿರ ಪೆಟ್ಟಿಗೆಗಳನ್ನ ಇಟ್ಟಿದ್ರು ನೋಡಿ. ತೆಗೆದಾದಮೇಲೆ ಈ ರೀತಿ ಇದೆ. ಕೆಲವೊಂದು ಪೆಟ್ಟಿಗೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಅವರು ಹುಳುಗಳು ಹೊಡೆಯಲ್ಲ ಅಂತ ಹೇಳ್ತಿದ್ರು. ಅವರಿಗೆ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಮಾಹಿತಿ ಇದೆ. ಅವರ ಬಾಯಿಂದನೇ ಒಂದಷ್ಟು ಮಾಹಿತಿ ಅವರು ಹೇಳುತ್ತಾರೆ. ಹವ್ಯಕ ಭಾಷೆಯಲ್ಲಿ ಇದೆ, ನೀವು ಕೇಳಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಇದು ನೋಡಿ, ತುಪ್ಪ ಸಮೇತವಾಗಿರುವಂಥ ಜೇನ ರಟ್ಟು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ತುಪ್ಪಗಳಿದೆ ಒಳಗಡೆ. ಆ ಜೇನು ರಟ್ಟಿನ ರಚನೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯಾವ ಇಂಜಿನಿಯರಿಂಗೂ ಕಡಿಮೆ ಇಲ್ಲ, ಅಷ್ಟೊಂದು ಬುದ್ಧಿವಂತ ಹುಳು, ಜೇನು ಹುಳು ನೋಡಿ. ಆ ಫ್ರೇಮಲ್ಲಿರುವಂಥ ಜೇನು ರಟ್ಟನ್ನು ಈ ಮಷೀನಿಗೆ ಹಾಕಿ ನೋಡಿ. ಇದನ್ನು ಫ್ರೇಮಲ್ಲಿ ಇದೆಯಲ್ಲ, ಅಂದರೆ ಆ ಕಡೆ ಈ ಕಡೆ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದು ಆ ಪಾತ್ರೆಯಲ್ಲಿ ತುಪ್ಪವನ್ನು ತೆಗಿತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ರಟ್ಟುಗಳು. ಈ ಹುಳುಗಳು ಮಳೆಗಾಲದಲ್ಲೆಲ್ಲ ತುಪ್ಪವನ್ನು ಮಾಡಲ್ಲ, ಬೇಸಿಗೆಯಲ್ಲಿ ಹೆಚ್ಚು ತುಪ್ಪವನ್ನು ಮಾಡ್ತಾರೆ. ಮತ್ತು ಅವಕ್ಕೆ ಪರಾಗ ಹೆಚ್ಚು ಇರುವಾಗ ಹೆಚ್ಚು ತುಪ್ಪವನ್ನು ಮಾಡುವಂಥ ಸಮಯ ಅಂತ ಹೇಳ್ತಾರೆ. ಬೇಸಿಗೆಯಲ್ಲಿ ಅವಕ್ಕೆ ಹೆಚ್ಚು ಹೂಗಳು ಇರುತ್ತಂತೆ. ಆ ಟೈಮಲ್ಲಿ ಹೆಚ್ಚು ತುಪ್ಪವನ್ನು ತಯಾರಿ ಮಾಡುತ್ತಂತೆ ಈ ಹುಳುಗಳು. ತೆಕ್ಕಳವು ಮೇಲೆ ಹಿಂಗೆ ನೀನು ಕಿತ್ತಿದೆಯಲ್ಲ, ಎಂತಕ್ಕೆ ತೆಕ್ಕತ್ತೆ ಅದನ್ನ? ಅಲ್ಲಿ ಎಂತಕ್ಕೆ ಎತ್ತಿಗೆತ್ತೇಳಿ ಇದು ಓಪನ್ ಮಾಡದೆ ಇದ್ರೆ ಅಲ್ಲಿ ಬೀಳ್ತಿಲ್ಲ ಹೇಳ. ಓಪನ್ ಮಾಡಿ ಕೆಳಗೆ ಇದು ಸೀಲ್ ಹಾಕೊಂಡಿದ್ದು. ಈಗ ಹಾಗೆ ತಿರ್ಸಿದ್ರೆ ರೊಟ್ಟೊಂದು ಮುರಿತೆ ಹೊರತುವ ಇದಾಗ್ತಿಲ್ಲ. ಹಂಗಾಗಿ ಅದು ಸೀಲ್ ಹಾಕೊಂಡಿರ್ತದ. ಅದೆಲ್ಲ ಸೀಲ್ ಹಾಕೊಂಡಿದ್ದು. ಇದು ಫುಲ್ ಸೀಲ್ ಆಗಿತ್ತು. ಅದು 50% ಅವರು ಸೀಲ್ ತುಪ್ಪ ಇದಾಗಿತ್ತು, ಅಂದ್ರೆ ಸ್ವಲ್ಪ ಗಟ್ಟಿ ಇದಾಗಿತ್ತು. ಮಾಯಿಶ್ಚರೈಸು ಎಷ್ಟು ಬೇಕೋ ಅಷ್ಟೇ ಇಟ್ಟು ಅವು ಸೀಲ್ ಮಾಡ್ತಾ ಅವು ನಮ್ಗಿಂತ ಹೆಚ್ಚಿಗೆ ಇವು ಟೆಕ್ನಾಲಜಿ ನಮ್ಗಿಂತ ಹೆಚ್ಚಿಗೆ ಇದ್ದವು. ಯಾಕಂದ್ರೆ ನಮಗೆ ಮಷಿನ್ ಬೇಕು ಮಾಯಿಶ್ಚರೈಸ್ ನೋಡಲೆ. ಅವಕ್ಕೆ ಹೋಗಲ್ಲ ಅವು. ಇವೆಲ್ಲ ಇನ್ನು ಸೀಲ್ ಆಗಿಲ್ಲ, ಮಾಯಿಶ್ಚರೈಸ್ ಇದ್ದು. ಈಗ ಇನ್ನು ತುಂಬಾ ಅವಕಾಶ ಇತ್ತು. ಹೆಂಗ ತಕೊಂಡು ಹೋಗಿ ಇದಾತಲೆ ಇದನ್ನ 4-5 ದಿವಸ ಬಿಸಿಲಲ್ಲಿ ಇಡ್ತೀವಿ. ಬಿಸಿಲಲ್ಲಿ ಇಟ್ಟು ಅದು ಮಾಯಿಶ್ಚರೈಸ್ ಹೋಗೋವು, ದಪ್ಪ ಆಗೋ ಇದು ಜೇನುತುಪ್ಪ. ಓಹೋ, ಕಡೆಗೆ ಅದು ಸ್ಟೋರ್ ಮಾಡಿ ಇಡಲ್ಲ, ಡಿಲೇ ಅದಿಲ್ಲದೆ ಅವರ ಹುಳಿ ಬರ್ತು. ಕೇಳಿದ್ರಲ್ಲ ಅವರು ಯಾವ ರೀತಿ ಸ್ಟೋರ್ ಮಾಡಿಡ್ತಾರೆ ಅಂತ. ಆ ಮಷೀನಿಗೆ ಹಾಕಿ ಅವರು ಇದು ಮಾಡಲಿಕ್ಕೆ ಆ ಸೀಲನ್ನು ತೆಗೆದು ಮಷೀನಿಗೆ ಹಾಕ್ತಾರಂತೆ. ಅದಿಲ್ಲ ಅಂದರೆ ಆ ರೊಟ್ಟೆಲ್ಲ ಕಟ್ಟಾಗ್ಬಿಡುತ್ತೆ. ಸೀಲ್ ಆಗಿದ್ದಷ್ಟೇ ತೆಗೆದ್ರೆ ಸಾಕು ಅಂತ. ಅದರೊಳಗಡೆ ಇರುವಂಥ ತುಪ್ಪ ಕೆಳಗಡೆ ಬೀಳಲ್ಲ ಅಂತ ಅಂದರು. ತುಂಬ ಚೆನ್ನಾಗಿ ಇತ್ತು, ತುಂಬ ತುಪ್ಪಗಳು ಬಂದಿತ್ತು. ಒಂದು 8 ದಿವಸ 15 ದಿವಸಕ್ಕೆಲ್ಲ ಒಂದೊಂದು ಕಡೆ ಬರುತ್ತಂತೆ ನೋಡಿ. ಈ ರೀತಿ ಮಷೀನಲ್ಲಿ ಅವರು ತಿರುಗಿಸ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ.
ನೋಡಿ ಅದರೊಳಗಡೆ ಹಾಕ್ಕೊಂಡು ಹ್ಯಾಂಡ್ಲ್ ಅಲ್ಲಿ ತಿರುಗಿಸ್ತಾರೆ, ಅಲ್ಲಿ ತುಪ್ಪಗಳು ಕೆಳಗಡೆ ಬೀಳತ್ತೆ ನೋಡ್ಬೋದು. ಈ ರೀತಿ ತುಂಬ್ಕೊಂಡಿದ್ದು ಇದೆ. ಇದು ಮತ್ತೆ ತುಪ್ಪ ಕರೆಕ್ಟ್ ಆಜು ಮಂದಾಯ ರೆಡಿ ಆಜು ರೆಡಿ. ಹೌದು, ಇಲ್ಲಿ ತುಪ್ಪ ಇದು ಬೀಳೋದು ಕಾಣುತ್ತೆ. ಊಟ ಮತ್ತೆ ಸೀದಾ ಎರಡು ಹಿಂಗೆ ಮಾಡವ. ಈಗೆಲ್ಲ ಬೀಜ ಅಂತಲ್ಲ ಎಲ್ಲ ಖಾಲಿ, ಮತ್ತೆ ಇದ್ರ ನೀಡಲು ಬತ್ತು. ಮತ್ತೆ ತುಪ್ಪ ತುಂಬಿತು ಮತ್ತದಕ್ಕೆ ಬೆಸ್ಟ್ ಅಲ್ಲ. ತುಪ್ಪ ತೆಗೆದಿರೋ ಇದೇ ರಟ್ಟನ್ನೇ ಅಂದರೆ ಪ್ರೇಮನ್ನೇ ಮೇಲ್ಗಡೆಯಲ್ಲಿ ಅವರು ತುಪ್ಪ ಮತ್ತೆ ಫಿಲ್ ಮಾಡಲಿಕ್ಕೆ ಇಡ್ತಾರಂತೆ. ಹುಳಗಳು ಮತ್ತೆ ಅದಕ್ಕೆ ಫಿಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನೋಡ್ಬೋದು ಇಲ್ಲಿ ಕೆಳಗಡೆ ಇರುವಂಥ ಪ್ರೇಮಲ್ಲಿ ಮರಿಗಳು ಮಾಡುವಂಥ, ಅವರು ವಂಶಾಭಿವೃದ್ಧಿ ಮಾಡುವಂಥ ಪ್ರೇಮ್ಗಳನ್ನು ಇಟ್ಟಿರ್ತಾರೆ. ಮೇಲ್ಗಡೆ ತುಪ್ಪವನ್ನು ಮಾಡಿಕೆ ಅಂತ ಈಗ ನಾವು ತುಪ್ಪ ತೆಗೆದು ಇರುವಂಥ ಪ್ರೇಮನೆ ಮತ್ತೆ ಇಡ್ತಾರಂತೆ. ನೋಡಿ ಇಲ್ಲಿ ಇಡ್ತಾ ಇದ್ದಾರೆ, ಸ್ವಲ್ಪ ಗ್ಯಾಪ್ ಬಿಟ್ಟು ಆ ಪ್ರೇಮನ್ನು ಇಡ್ತಾ ಇದ್ದಾರೆ. ತುಂಬ ಸೂಕ್ಷ್ಮವಾಗಿ ಕೆಲಸಗಳನ್ನು ಮಾಡಬೇಕು, ಇಲ್ಲಾಂದರೆ ಆ ಹುಳುಗಳು ನಮಗೆ ಅವಕ್ಕೆ ಡಿಸ್ಟರ್ಬ್ ಮಾಡಿದರೆ ಅವು ನಮಗೆ ಕಚ್ಚುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಈ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ತಿದ್ರು ಅವರು. ನೋಡ್ಬೋದು ಅವರು ಯಾವುದೇ ರೀತಿ ತರಬೇತಿ ತಗೊಳ್ದಾಗಿದೆ ಈ ರೀತಿ ಮಾಡ್ತಾ ಇದ್ದಾರೆ. ಮಾಡ್ತಾ ಮಾಡ್ತಾ ಕೆಲವೊಂದು ಕೆಲಸಗಳು ನಮಗೆ ಅಭ್ಯಾಸ ಆಗತ್ತೆ ಅಲ್ವಾ. ಹಾಗಾಗಿ ಆ ಕೆಲಸಗಳನ್ನ ಮಾಡ್ತಾ ಬಂದರೆ ನಮಗೂ ಕೂಡ ಅದರ ಅಭ್ಯಾಸ ಆಗ್ಬೋದು ಅಂತ ಅಂದ್ಕೋತೀನಿ. ನೋಡಿ ಆ ಪ್ರೇಮನ್ನೆಲ್ಲ ಇಟ್ಟು ಮತ್ತೆ ಮುಚ್ಚಳವನ್ನು ಮುಚ್ಚುತ್ತಾರೆ. ಆಮೇಲೆ ಮೇಲ್ಗಡೆ ಮಳೆಯಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಏನಾದರೂ ಹಾಕ್ತಾರೆ. ನೋಡಿ ಕೆಳಗಡೆ ಬಿದ್ದಿರುವಂಥ ಜೇನುತುಪ್ಪವನ್ನು ಸೋಸ್ಕೊಂಡು ಆಮೇಲೆ ಬಿಸಿಲಲ್ಲಿ ಒಂದು 4 ದಿವಸ 8 ದಿವಸ ಇಟ್ಟು ಆಮೇಲೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಇಲ್ಲ ಮಾರಾಟ ಮಾಡ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಆರ್ಗ್ಯಾನಿಕ್ ಜೇನುತುಪ್ಪ ರೆಡಿಯಾಗಿದೆ ಅಂತ. ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಅವರನ್ನು ಕೇಳಿ ನಾನು ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಮುಂದಿನ ಯಾವುದಾದ್ರೂ ವಿಡಿಯೋದಲ್ಲಿ. ಬೇಕಾದರೆ ಕೇಳಿ, ನನಗೆ ಗೊತ್ತಿರೋದನ್ನು ನಾನು ಕೇಳಿರೋದನ್ನು ಹೇಳಿದ್ದೀನಿ ಅಷ್ಟೇ. ಇದು ತುಪ್ಪವನ್ನು ಮಾಡಬೇಕಾದ್ರೆ ಅವರು ತೆಗಿಬೇಕಾದ್ರೆ ನಾನು ಅಲ್ಲಿ ಆ ಕಡೆ ಹೋಗಿಲ್ಲ, ಯಾಕಂದರೆ ಹುಳುಗಳು ಕಚ್ಚತ್ತೆ ಅಂತ. ಆದರೆ ಅವರು ತೆಗೆದಾದ್ಮೇಲಿನ ಪ್ರೊಸೀಜರನ್ನು ನಾನು ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ.